ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್. ಆ್ಯಕ್ಚುಲಿ ಸ್ವಲ್ಪ ಬಿಯರ್ ಟ್ರಿಮ್ ಎಲ್ಲ ಮಾಡಿಸ್ಕೊಂಡು ಇವತ್ತು, ಯಾಕಂದರೆ ಆಲ್ಮೋಸ್ಟ್ ಆಯಿತು ಒಂದು 4-5 ವರ್ಷದಿಂದ ಹಂಗೆ ಇದೆ ಬಿಯರ್ಡ್. ಸುಮ್ಮನೆ ಇಟ್ಟಿಟ್ಟು ಬೇಜಾರಾಯಿತು, ಸ್ವಲ್ಪ ಒಂದಿನ ತೆಗಿಯೋಣ. ಸೊ ಹಂಗೆ ತೆಗೆಸ್ಕೊಂಡಿದ್ದೆ ಬಿಯರ್ಡ್ನ. ಸೊ ಐ ಮೀನ್ಸ್ ಟ್ರಿಮ್ ಮಾಡಿಸ್ಕೊಂಡಿದ್ದೀನಿ. ಸೊ ಈ ಲುಕ್ ಬೆಟ್ರ್ ಆ ಲುಕ್ ಬೆಟ್ರ್ ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ಚೇಂಜ್ ಇರಲಿ ಅಂತ ಅಷ್ಟೇ. ಎನಿವೇಸ್, ಸೊ ನೇಹ ಅವರೊಂದು ಪಾರ್ಸಲ್ ಆರ್ಡರ್ ಮಾಡಿದರೆ ಇವತ್ತು. ಯಾಕಂದರೆ ಸ್ಟುಡಿಯೋಲಿ ಒಂದು ಬೀನ್ ಬ್ಯಾಗ್ ಇರಲಿಲ್ಲ. ಸೊ ಬೀನ್ ಬ್ಯಾಗೆಲ್ಲ ಹೋಲ್ಡ್ ಮಾಡಿ ಮಕ್ಕಳು ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನೇಹ ಅವರೊಂದು ಬೀನ್ ಬ್ಯಾಗ್ ಆರ್ಡರ್ ಮಾಡಿದ್ದಾರೆ. ಸೊ ಅದು ಬಂದಿದೆ. ಅದು ಕಲರ್ ಚೆಕ್ ಮಾಡಬೇಕು, ಯಾವಾಗಲ ಗ್ರೀನಾ ರೆಡ್ಡಾ ಅಂತ ಗೊತ್ತಿಲ್ಲ, ನೋಡ್ತೀನಿ. ಆ್ಯಂಡ್ ಇವಾಗ ಸ್ವಲ್ಪ ನೇಹ ಮನೆ ಹತ್ರ ಹೋಗಿ ಸ್ವಲ್ಪ ಎಡಿಟಿಂಗ್ ಇದೆ. ಅಂದರೆ ನಮ್ಮ ಒಂದು ಟ್ಯಾಬಲ್ಲಿ ನಮ್ಮದೊಂದು ಅಪ್ಲಿಕೇಶನಲ್ಲಿ ಮಕ್ಕಳದ್ದು ಡೀಟೇಲ್ಸು, ಫೀಸ್ ಡೀಟೇಲ್ಸ್ ಎಲ್ಲ ಇಟ್ಟಿರ್ತೀವಿ. ಸೊ ಆ ಡೀಟೇಲ್ಸ್ನ ಸ್ವಲ್ಪ ಮಾಡಿಫೈ ಮಾಡಬೇಕು, ಹೋಗಿ ಅದು ಮಾಡಬೇಕು. ಆ್ಯಂಡ್ ನೋಡೋಣ ಸಾಯಂಕಾಲ ತನಕ ಏನೇನಿದೆ ಅಂತ. ಓಕೆ, ಐ ವಿಲ್ ಟ್ರೈ ಟು ಶೋ ಬೆಸ್ಟ್. ಸೊ ನೇಹ ಮೇಡಮ್ ಅವ್ರು ಬಂದಿದ್ದಾರೆ ಇವತ್ತು ಸ್ಟುಡಿಯೋಗೆ ಸಡನ್ನಾಗಿ. ಯಾಕೆ ಅಂದರೆ ಮತ್ತೆ ಅಲ್ಲ, ಅಪರೂಪಕ್ಕೆ ಬಂದರೆ ಹಂಗೆ ಅಂತೀವಪ್ಪ ಸಡನ್ನಾಗಿ ಅಂತ. ಅವನು ಎಡಿಟ್ ಮಾಡ್ತಾನೆ ಬೆಳಗಿಂದ. ನೋಡಿ ದರ್ಶನ್ ಕೆಲಸ ಕೊಟ್ಟು ಇವಾಗ ಏನಾಯ್ತು ದರ್ಶನ್ಗೆ, ಕನ್ನಡ ಆನ್ ಮಾಡ್ತು ದರ್ಶನ್ಗೆ. ಸೊ ಇವಾಗ ರಿವೀಲ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಬೀನ್ ಬ್ಯಾಗು, ಬೆಳಗ್ಗೆ ಬಂದಿರೋ ಆರ್ಡ್ರು. ಮುಖ ತೋರ್ಸಲ್ಲ ಗೈಸ್, ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕೆ ಶೇವ್ ಮಾಡೋದು ಅನಿಸ್ತದೆ ನನಗೆ. ಯಾರಿಗೆ ಬೇಕಿದು, ನಿನ್ಗಿದು ಬೇಕಿತ್ತ ಮಗನೇ. ಓಕೆ, ಎನಿವೇಸ್ ಓಪನ್ ಮಾಡೋಣ ಬನ್ನಿ. ರಿವೀಲ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಪ್ಯಾಕೇಜ್ನ. ಇವತ್ತಿಂದ 2-3 ದಿನ ಮುಖ ತೋರಿಸಲ್ಲ ಗೈಸ್, ತುಂಬ ಬೇಜಾರಾಗ್ಬಿಡುತ್ತೆ ಟ್ರಿಮ್ ಮಾಡಿಕೊಂಡು. ಅದಕ್ಕೆ ನೋಡಿ ಪ್ಲಾಸ್ಟರ್ ಇದ್ರಲ್ಲಿ ಹಾಕಿರೋದು, ಇಷ್ಟು ಪ್ಲಾಸ್ಟರ್ ಹಾಕ್ಬಿಟ್ಟವ್ರು ನೋಡಿ. ಸ್ಟಿಚಿಂಗ್ ಇದೆಲ್ಲ ಇದನ್ನು ಕಟ್ ಮಾಡಬೇಕು ಇವಾಗ. ಬ್ಯಾಗ್ ವೇಸ್ಟ್ ಮಾಡ್ಬಾರ್ದಂಗೆ. ಹಾಂ ಅಷ್ಟೇ ಹೇಳಿದೆ ಫುಲ್. ಐ ಥಿಂಕ್ ನೇಹ ಅವರು ರೇಷನ್ ಹಾಕಿ ಕೊಡ್ತಾರಲ್ಲ, ಅಂಗಡಿಲಿ ಕೆಲಸ ಮಾಡಿದ್ದಾರೆ. ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಹಾಂ ಏನ ಹೌದಾ? ನೋಡಿ ಗೈಸ್, ಇವರೇ ಅದು ಬ್ಲ್ಯಾಕಲ್ಲಿ ಮಾಡ್ತಾ ಇದ್ದ. ಅಷ್ಟು ಕಷ್ಟ ಆಯ್ತಾ ನಿಮ್ಮ ಮನೇಲಿ? ಹೌದು, ಆ್ಯಕ್ಚುಲಿ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅಕ್ಕಿ ಊಟ. ನಮ್ಮಮ್ಮಗೆ ಮಾತ್ರ ಅರ್ಥ ಆಗುತ್ತೆ. ಜೈ ಬಾಹುಬಲಿ ಮಾಹಿಷ್ಮತಿ. ಬೀನ್ ಬ್ಯಾಗ್ ಈ ರೇಂಜ್ ಅಲ್ಲ. ಗೈಸ್ ಸೂಪರ್ ಆಗಿದೆ ಗೈಸ್ ಬೀನ್ ಬ್ಯಾಗ್. ನೇಹ ಫೋಟೋ ಇದೆ ಇಲ್ಲಿ. ವಾ, how come? Yes, because I'm listening to you all the time. Yeah, that I'm listening. Yo. ಎರಡು ಸೇಮ್ ಸೈಜ್ ಇದು ಅದು. ಹಾ ಮಸ್ತ್ ಇದೆ. ರಾಜಾ ಬಗು ತುಮಾರಿ ಇರ್ಕಾ. ಗೈಸ್ ಬ್ಲಾಗ್ ಇವತ್ತಿಗೆ ಮುಗಿತು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವತ್ತು ನಿನ್ನ ನೋಡಿನೇ ಎಲ್ಲರಿಗೂ ಖುಷಿ ಆಗಿರುತ್ತೆ. ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಗೈಸ್. काटोगे क्या? उसने काट लिया. अदे कॉन्सेप्ट. उसका फोन आने वाला था आज, पता है? आज वो बोली थी कि फोन करेगी मुझे शाम को. तो कैसे फोन? अबे पर वो कुत्ता नहीं था, वो चूहा था. अभी चूहा भाग गया. तुम्हारा गर्लफ्रेंड आ गई. यू आर वेरी इमोशनल. ಸೊ
ಎಲ್ಲಾರ್ದು ಒಂದೊಂದು ಆಕ್ಟಿಂಗ್ ಸೀನ್ಸ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಸೊ ಇವಾಗ ಅಮಂದ್ ಆಯ್ತು. ಸೊ ಇವಾಗ ಕ್ರಿಯೇಟ್ ಮಾಡ್ತಾ ಇದೀವಿ ದರ್ಶನ್ ಒಂದು ಆಕ್ಟರ್ ಅಂತ ಅವನು ಮಾಡ್ತಾ ನೋಡಿ. ದರ್ಶನ್ ಇಲ್ಲಿ ಟಾಸ್ಕ್ ಇಷ್ಟೇನೆ, ಓಕೆನಾ? ಅರ್ಥ ಮಾಡ್ಕೋ. ಒಂದು ಕ್ಯಾರೆಕ್ಟರ್ ಕೊಡ್ತೀನಿ, ಆ ಕ್ಯಾರೆಕ್ಟರ್ಲ್ಲೇ ನೀ ಇರಬೇಕು, ನಾ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಒಂದು ಸಿಂಗಲ್ ಕ್ಯಾರೆಕ್ಟರ್, ಓಕೆನಾ? ಇವಾಗ ನಿನ್ನ ಕ್ಯಾರೆಕ್ಟರ್ ಇಷ್ಟೇನೆ, ನೀನು ಬೇಸಿಕ್ಲಿ ಫ್ಲರ್ಟ್ ಕ್ಯಾರೆಕ್ಟರ್, ಓಕೆನಾ? ಓಕೆ, ಬೇಸಿಕ್ಲಿ ಫ್ಲರ್ಟ್ ಕ್ಯಾರೆಕ್ಟರು. ಸಡನ್ ಆಗಿ ಅವ್ರ ಅಮ್ಮ ಬಂದ್ಬಿಟ್ರು. ಎಲ್ಲಪ್ಪ ನಿನ್ ಬಟ್ಟೆ, ಝೊಮ್ಯಾಟೊ ಬಟ್ಟೆ. ಹಾ, ಸಡನ್ ಆಗಿ ಅವರಪ್ಪ ಮುಂದೆಯಿಂದ ಬಂದ್ಬಿಟ್ರು. ಇವಾಗ ನಿಮ್ಮಮ್ಮ ಕಟ್ಟಿ ಎತ್ಕೊಂಡ್ ಬರ್ತಾ ನಿಂದೆ. ಎಲ್ಲ ಹೋಗಿದ್ಯಾ? ಯಾವ ಹುಡುಗಿ ಮೇಲೆ ಬಾಲ್ ಹುಡುಕ್ತಿದ್ಯಾ ನೀನು? ನಿಮ್ಮ ಹತ್ರ ಏನೋ ಒಂದು ಹೇಳ್ಬೇಕಾಗಿತ್ತು. ರೇಟಿಂಗ್ ಕೊಡ್ಬೇಕು. ಯಾಕಂದ್ರೆ ಇಸ್ ಅ ರ್ಯಾಂಕ್ ಸ್ಟೂಡೆಂಟ್, ನೀನಿಂದ ತುಂಬಾ ಜನ ಹುಡುಗರು ಬಿದ್ದಿರ್ತಾರೆ. ಸೊ ಬೇಸಿಕ್ಲಿ ಹೌ ಡು ಯು ಅವಾಯ್ಡ್ ದೆಮ್? ಸಿಂಪಲ್. ಆ್ಯಂಡ್ ರೋಲಿಂಗ್ ಕ್ಯಾಮ್ರಾ. ಫಸ್ಟ್ ಎಂಟ್ರಿ ಹಿಂದಿ ಹುಡುಗ. अभी तुम इंसल्टेड हो गया, उठ के जाओगे. हाँ, ठीक ठाक है, तुम्हें लायक हो. इससे ज्यादा खूबसूरत लड़की नहीं चाहिए मुझे. इतना मैं काम चला रहा हूँ. इसी डस्टबिन के बगल में एक होटल है, कॉफी पीने चले. पापा आ रहे हैं, ऐसा कुछ? हेलो, इरिटेट करना है उसको. मुझको फोन करना, फोन बस आपके नंबर. नहीं ಅದು ಮದರ್ ಕ್ಯಾರೆಕ್ಟರ್, ಡಾಟರ್ ಕ್ಯಾರೆಕ್ಟರ್. ಬೆಂಡೆಕಾಯಿ ಬೇರೆ ಯಾವುದು ಪಲ್ಯನೇ ಇಲ್ವಾ ನಿಂಗೆ? ತುಂಬಾ ಇಷ್ಟ ಅದು. ಸೊರಕಾಯಿ ಮಾಡಿದ್ವಿ ತಿನ್ನು. ನಾನು ಬಡಿಸ್ತೀನಿ, ತಿಂತೀನಿ. ನೀನು ಯಾವಾಗಲೂ ಓದ್ತಾನೆ ಇರ್ತೀಯ, ನಂಗೆ ಇಷ್ಟ ಅಲ್ಲ. ಅನು ಇನ್ನ ಏನದು? ಯಾವ ಸಬ್ಜೆಕ್ಟ್? ಇವಾಗ ದರ್ಶನ್ ಲವರ್ ಬಾಯ್ ಎಂಟ್ರಿ ಮನೆಗೆ. ಕೆಲಸ ಇಲ್ಲ ನಿಮಗೆ? ರೋಡಿ ಎದುರ್ಕೊಳ್ತಿದ್ದಾರೆ. ಇದು ಹೇಳ್ತಾ ಇರೋದ ಇದು? ಪುಷ್ ದಮ್ ಅವೇ. ಬಿಟ್ಬಿಡಿ ಸರ್. ಪೊಲೀಸ್ ಕೇಮ್. ಇವಾಗ ಪೊಲೀಸ್ ಎಂಟ್ರಿ. ಸಿಂಬಾ ಎಂಟ್ರಿ ಗೈಸ್. ಇವಾಗ ಸೇವ್ करना है. क्यों परेशान करता है लड़की को? मेरा दोस्त उससे प्यार करता है. तो प्यार करता तो तुम बड़ा राउडी हो. नहीं सुना है? ओह माय गॉड. ನೋಡಿದ್ರೆ ಆಕ್ಟಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅಡ್ಮಿಷನ್ಸ್ ಆರ್ ಓಪನ್ ಫ್ರಮ್ ಟುಮಾರೋ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅಡ್ಮಿಷನ್ ಸಿಗುತ್ತೆ. ಗೈಸ್, 24 ಅನ್ನೋ ವರ್ಷ ಶುರು ಆಗ್ತಾ ಇದೆ. ಅದರಿಂದ 23 ಅನ್ನೋ ಒಂದು ವರ್ಷ ಹೆಂಗೆ ಹೋಯ್ತು ಅಂತ ಒಂದು ಕ್ವೆಶನ್ ಎಲ್ಲರಿಗೂ. ಸೊ ಸ್ಟಾರ್ಟಿಂದ ಚಿಕ್ಕ ಮಕ್ಕಳಿಂದ ಶುರು ಮಾಡೋಣ. ಸೊ ಚಿಕ್ಕ ಮಗುವಿಂದ ಕ್ಲಾಸ್. ಸೊ ಮೇಘನ, ನಿಮ್ಮ ಒಂದು 2023 ಹೇಗೆ ಹೋಯ್ತು, ಆ್ಯಂಡ್ ವಾಟ್ ವಾಸ್ ಗುಡ್, ವಾಟ್ ವಾಸ್ ಬ್ಯಾಡ್, ಇನ್ ಎ ಶಾರ್ಟ್ 1 minute ಸ್ಟ್ಯಾನ್ಸ್ ಅಲ್ಲಿ ಹೇಳಬೇಕು.
ಕಾಂಪಿಟೇಷನ್ಸ್ಗೆ ಹೋದೆ, ಅದೆಲ್ಲ ಚೆನ್ನಾಗಿತ್ತು. ಅದಾದ್ಮೇಲೆ ಹೊಸ ಹೊಸ ಫ್ರೆಂಡ್ಸ್ ಮಾಡ್ಕೊಂಡೆ. ಕೆಟ್ಟದ್ದಿದ್ದು ಅಂದರೆ ಎಕ್ಸಾಮ್ಸ್, ಅದೊಂದು ಅಷ್ಟೇ. ಓಕೆ. ಸ್ಟಾರ್ ಆಫ್ ದ ಮಂತ್ 2 ಸರ್ತಿ, 1 ಸರ್ತಿ ಬಂದು ಒಂದ್ಸತಿ ಅಮಂದ್ ಇವಾಗ ಕನ್ನಡದಲ್ಲೇ ಮಾತಾಡಬೇಕು. ನಾನು 2023 ತುಂಬಾ ಚೆನ್ನಾಗಿದೆಯಾ ಇದೆಯಾ? ಕರೆಕ್ಟ್. ಡಾನ್ಸ್ ಕ್ಲಾಸ್ ತುಂಬಾ ಚೆನ್ನಾಗಿದೆಯಾ? ಇದೆಯಾ? ಇದೆ ಅಲ್ಲ, ಇದೆ. ಮೀನ್ಸ್ ಡಾನ್ಸ್ ತುಂಬಾ ಚೆನ್ನಾಗಿದೆಯಾ? ಟೀಚರ್ ಚೆನ್ನಾಗಿದೆಯಾ? ಟೀಚರ್ ಫ್ರೆಂಡ್ಸ್ ಆರ್ ಆಲ್ಸೋ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆಯಾ? So many things I learned. Kannada is very tough. I'm learning, guys. Okay. So bad कुछ भी नहीं था तो? Bad नहीं था कुछ. Oh, 23 was very good. Yeah. Oh, nice. मेरा सारा bad 2020-21 में बस खत्म. Okay, अभी आर्यन का है. What was good? कितना गर्लफ्रेंड हो गया? बता. किस लैंग्वेज? कन्नಡ. ಚೆನ್ನಾಗಿತ್ತು. ಫ್ರೆಂಡ್ಸ್ ಮಾಡಿದೆ, ಹೊಸ ಹೊಸ ಫ್ರೆಂಡು. ನೀನ್ ಮಾಡ್ದ? ನಾನು ಮಾಡಿದೆ. ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಸ್ಟಡೀಸು ಚೆನ್ನಾಗಿತ್ತು. ಇವಾಗ ಬೋರ್ಡ್ ಎಕ್ಸಾಮ್ ಬರ್ತಾ ಇದೆ, ಅದೇ ಟೆನ್ಷನ್. ಸೇಮ್, ಎಲ್ಲರಿಗೂ ಅದೇ ಟೆನ್ಷನ್ ಗೈಸ್. ಇವ್ರಿಗೂ ಅದೇ ಟೆನ್ಷನ್, ಇವ್ರಿಗೂ ಅದೇ ಟೆನ್ಷನ್. तुम्हारा बताओ भैया. सबसे अच्छा है कि मैंने डांस सीखा है. ओके. रिसेप्शन था, अभी डांस मेरे एक्सपीरियंस जो है राजेश सर है. हाँ. मैंने डांस सीखा है. मैं पहले यहाँ रिसेप्शन का काम करता था. गाइस बटर रखते नेक्स्ट. हाँ. रिसेप्शन का काम करता था. अभी राजेश सर और नैब मैम के वजह से मैं यहाँ मतलब अभी डांस सिखा रहा हूँ और सीख भी रहा हूँ. ऐसा नहीं कि मैं प्रॉपरली डांसर हो गया, अभी सीख भी रहा हूँ, सिखा रहा भी हूँ. गुड. और थोड़ा प्रॉब्लम तो बैड क्या हुआ लाइफ में? बैड तो आई एम इंटरेस्टेड इन दैट. कुछ नहीं सर, बैड बस जिंदगी तो कट चुका है. 2 गर्लफ्रेंड ब्रेकअप आಗಿದೆ. 2 ब्रेकअप हो गया, बस वही बैड, कुछ नहीं है. और 2023 अच्छा गया है. 23 अच्छा गया है. 4 में सोचा है कि किसी प्यार ना करे और कुछ ना करे, बस एंजॉय ನೋಡಿ ಗೈಸ್, ಹಾರ್ಟ್ ಬ್ರೇಕ್ ಮಾಡಬೇಡಿ, ಹುಡುಗರು ಹಿಂಗ ಆಗ್ಬಿಡ್ತಾರೆ. ಎಂಜಾಯ್ करना है. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಕನ್ನಡ ಕಲೀರಿ ಫಸ್ಟ್. ಇವಾಗ ದರ್ಶನ್ದು ಒಂದೇ ಸೆಕೆಂಡ್ ಅಲ್ಲಿ ಮುಗಿಸ್ಬಿಡಿ. 2 ವರ್ಡ್ ಅಲ್ಲಿ ಹೇಳ್ಬೇಕು ದರ್ಶನ್. 2023 ಹೆಂಗಿತ್ತು, ನೀನ್ ಡೈಲಾಗ್ ಹೇಳ್ಬೇಕು. ಓಕೆನಾ? ದರ್ಶನ್ದು ಡೈಲಾಗ್ ಇಂದ ಶುರು ಮಾಡ್ತೀವಿ. 2023 ಹೇಗಿತ್ತು, 2024 ಹೇಗಿರುತ್ತೆ? ಎಲ್ಲವೂ ಚೆನ್ನಾಗೇ ಇತ್ತು. ಡೈಲಾಗ್ ಅಲ್ಲಿ ಲವ್ ಮಾಡಿದೆ, ನನ್ನ ಲೈಫ್ ಹಾಳಾಗೋಯ್ತು. ಮನೆ ಕಡೆ ತುಂಬಾ ಪ್ರಾಬ್ಲಮ್ ಆಯ್ತು. ನಾನು ಮಾಡಿದ ಪಾಪದಿಂದ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದು. ಅಯ್ಯೋ, ಇಷ್ಟೆಲ್ಲ ಆಗಿತ್ತ ಲೈಫಲ್ಲಿ? ಇಶ್ಯೂ ಆಗಿದ್ದು. ಅದೊಂದೇ ನಂಗೆ 23 ಅಲ್ಲಿ ಬ್ಯಾಡ್ ಅಂದ್ರೆ ವಸ್ತು ದರಿದ್ರ ಅನ್ಬಿಡ್ಬೋದು ಬೇಕಾರೆ, ಅಷ್ಟು ಕೆಟ್ಟದ್ದು. ಎಂಜಾಯ್ ಮಾಡಿದೀನಿ. ಓಕೆ. 24 ಹೇಗಿರುತ್ತೆ? 24 ಹೇಗಿರುತ್ತೆ ನಿಂದು? ಅಣ್ಣ, ಬರೀ ಈ ತರ ಡೇ ಟು ಡೇ ಅಷ್ಟೇ ಚೇಂಜ್ ಆಗೋದು. ಮನುಷ್ಯ ಹೆಂಗಿರ್ತಾರೋ ಹಂಗೆ ಇರ್ತಾರೆ. ಗಾಯ್ಸ್, ಆ ಟೈಮ್ನೇ ಬರ್ಕೊಳ್ಳಿ, ಇದನ್ನ ಹೇಳ್ತೀನಿ. ಕಮ್ ಟು ನೇಹಾ ಅವ್ರದ್ದು 23 ಹೇಗಿತ್ತು, 24 ಹೇಗಿರುತ್ತೆ, ಕಷ್ಟ ಸುಖಗಳು ಒಂದೇ ನಿಮಿಷದಲ್ಲಿ ಮುಗಿಸ್ಬೇಕು. 23 ತುಂಬಾ ಚೆನ್ನಾಗಿತ್ತು, 24 ತುಂಬಾ ಚೆನ್ನಾಗಿರುತ್ತೆ ಅನ್ಕೊಳ್ತಾ ಇದ್ದೀನಿ. 23 ಅಲ್ಲಿ ನನ್ಗೆ ಕರೋನಾ ಇಂದ ತುಂಬಾ ಲಾಂಗ್ ರಿಲ್ಯಾಕ್ಸೇಷನ್ ಸಿಕ್ಕಿರೋದು 2023 ಅಲ್ಲಿ. ಯಾಕಂದ್ರೆ 2022 ವರ್ಗೂ ಆ ಒಂದ್ ಗುಂಗಲ್ಲೇ ಇದ್ವಿ. ಮತ್ತೆ ಕರೋನಾ ಬಂದ್ಬಿಡುತ್ತೋ, ಮತ್ತೆ ಬಿಸ್ನೆಸ್ ಹಾಳಾಗುತ್ತೋ ಅನ್ನೋ ಒಂದ್ ಗುಂಗಲ್ ಇದ್ವಿ. ಬಟ್ 2023 ಅಲ್ಲಿ ಕಂಪ್ಲೀಟ್ ಆಗಿ ಪ್ಯೂರ್ ಆಗಿ ನಾವು ನಮ್ಮ ಬಿಸ್ನೆಸ್ ಮತ್ತೆ ಫಸ್ಟ್ ಇಂದ ಶುರು ಮಾಡಿದ್ವಿ. ಇಟ್ ವಾಸ್ ರಿಯಲಿ ಗುಡ್, ಅಮೇಸಿಂಗ್. ಎಲ್ಲ ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ, ಬಟ್ ತುಂಬಾ ಒಳ್ಳೇದಾಗಿದೆ. ಎಲ್ಲರೂ ಚೆನ್ನಾಗಿ ಇವಾಗ ಏನೋ ಲೈಫ್ ನ ಕಂಪ್ಲೀಟ್ ಮಾಡ್ತಾ ಇದೀವಿ ಅನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಹೆಸರು ಮಾಡಿದೀವಿ ಅನಿಸ್ತಾ ಇದೆ. 24 ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಅದೇ ನಂದು ಗೃಹ ಪ್ರವೇಶ ಇದೆ. ದರ್ಶನ್ ನನ್ ಮಗ ಹಂಗೆ ನೀಟಿಗಿರ್ಲಿ. ದರ್ಶನ್ ಹೇಳ್ದಂಗೆ ನಮ್ದು ಮನೆ ಗೃಹ ಪ್ರವೇಶ ಇದೆ. ಸೊ ಎಲ್ಲರೂ ಇನ್ವೈಟ್ ಮಾಡ್ತಾ ಇದೀರಾ ಹಾಗಾದ್ರೆ? ಎಲ್ಲರೂ ಬರ್ಬೇಕು. ಅವಾಗ ಇನ್ವಿಟೇಷನ್ ಇದೆಯಾ ಚಾನಲ್ ವ್ಯೂವರ್ಸ್ಗೆ? ಹಾ, ಮಾಡೋಣ. ಬಂದವ್ರಿಗೆಲ್ಲ ಒಂದೊಂದು ಗೋಲ್ಡ್ ಚೈನಾ? ಎಲ್ಲಿ ರಿಯಾಕ್ಷನ್ ಇಲ್ಲ. ಗುಂಡಿ ತೋಡ್ತಾ ಇದಾರೆ. ಗುಂಡಿ ತೋಡ್ತಾ ಇದೀವಿ, ಅಷ್ಟೊಂದು ಚಿನ್ನ ಸಿಕ್ಕಿಲ್ಲ. ಸಿಕ್ಕಿದ್ರೆ ಕೊಡುವ. ಅಭಿ ಬಾಕಿ ಹೈ. ಇವತ್ತು ನಮಗೆ ರೋದನೆ ಕೊಟ್ರು ಅದು ಇದು ಅಂತ. ಈಗ ಅವ್ರನ್ನೇ ಕೇಳೋಣ. ಅಣ್ಣ, ಇನ್ನ 2023 2024 ಹೆಂಗಿತ್ತು? ನೆನ್ನೆ ತನಕ 2000 ಸಬ್ಸ್ಕ್ರೈಬರ್ಸ್ಗೆ ಗಿಫ್ಟ್ ಕೊಡ್ಬೇಕು ಇವಾಗ ನೀನು. ನೆನ್ನೆ ತನಕ 2023 ಚೆನ್ನಾಗಿತ್ತು. ಇವಾಗ 2023 ಅಲ್ಲಿ ನಾನು ಏನಾದ್ರು ದಾನ ಮಾಡ್ಬೇಕು ಅನ್ಕೊಂಡೆ. ಅದಕ್ಕೆ ನಾನು ಗಡ್ಡ ದಾನ ಮಾಡಿದೀನಿ. ಥ್ಯಾಂಕ್ ಯು. ಸೊ ಹೊಸ ವರ್ಷದಲ್ಲಿ ಒಳ್ಳೆ ಹೊಸ ಗಡ್ಡ ಬೆಳೆಸ್ಕೊಂಡು ಚೆನ್ನಾಗಿ ಖುಷಿಯಾಗಿರ್ತೀನಿ ನಾನು.
ಓಕೆ ಆ್ಯಂಡ್ ನಮಗೆ ಪ್ರಾಬ್ಲಮ್ ಅನ್ನೋದು ಯಾವುದೂ ಇಲ್ಲ ಲೈಫಲ್ಲಿ, ಯಾವಾಗಲೂ ಹ್ಯಾಪಿಯಾಗಿರ್ತೀವಿ. ಆ್ಯಂಡ್ ನನಗೆ ಹ್ಯಾಪಿನೆಸ್ ನನ್ನ ಫ್ರೆಂಡ್ಸ್, ನನ್ನ ಸರ್ಕಲ್, ನಮ್ಮ ವ್ಯೂವರ್ಸ್ ಕೂಡ. ಸೊ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ನಮ್ಮನ್ನ ಬೆಳೆಸ್ತಾ ಇರಿ. ಇವತ್ತೆಲ್ಲ ನೆಕ್ಸ್ಟ್ ವರ್ಷಕ್ಕೆ ಒಂದು 50 ರೂಪಾಯಿ ದುಡಿತೀನಿ ಇದರಿಂದ. ಸೊ ಅವತ್ತು ನಿಮ್ಮೆಲ್ಲರಿಗೂ ಒಂದು ಚಾಕ್ಲೇಟ್ ಕೊಡ್ತೀನಿ, ಓಕೆನಾ? ಸೊ ಅಲ್ಲಿ ತನಕ ವೇಟ್ ಮಾಡೋಣ, ನಮ್ಮ ಪ್ರಯತ್ನ ನಾವು ಮಾಡೋಣ ಗೈಸ್. ಇದೇ ರೀತಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ, ನಮ್ಮ ಟೀಮ್ ಮೇಲಿರಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಸೈನಿಂಗ್ ಔಟ್, ಪೀಸ್.